ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ವಿಜಯಪುರದ ಐತಿಹಾಸಿಕ ಸಂಕ್ರಮಣದ ಸಿದ್ದೇಶ್ವರ ಜಾತ್ರೆಗೆ ಮಹೋತ್ಸವಕ್ಕೆ ಸಂಬಂಧಪಟ್ಟಂಗೆ ಈಗ ಪರ ಮತ್ತು ವಿರೋಧ ಎರಡು ರೀತಿಯ ಅಭಿಪ್ರಾಯಗಳು ಕೇಳಿಬರ್ತಾ ಇರುವಂಥದ್ದು. ವಿಜಯಪುರದಲ್ಲಿರುವಂತಹ ಹಿಂದೂ ಸಂಘಟನೆಗಳು ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಬಾರ್ದು ಅಂಥೇಳಿ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮನವಿ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದೀಗ ಜಿಲ್ಲೆಯಲ್ಲಿ ಪರ ಮತ್ತು ವಿರೋಧ ಎರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಈಗಾಗಲೇ ಹಿಂದೂ ಸಂಘಟನೆಗಳು ಶ್ರೀರಾಮ ಸೇನೆ ಮುಖಂಡ ನೀಲಕಂಠ ಕಂದಗಲ್ ನೇತೃತ್ವದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗ ಒಂದು ಬ್ಯಾನರನ್ನು ಅಳವಡಿಸಿದ್ರು, ಅನ್ಯ ಧರ್ಮೀಯರಿಗೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ. ಜೊತೆಗೆ ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಹೋರಾಟವನ್ನು ಮಾಡಿ ಯಾವುದೇ ಕಾರಣಕ್ಕೂ ಅನ್ಯ ಧರ್ಮೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಕೊಡಬಾರ್ದು, ಅವರು ನಮ್ಮ ದೇಶದ ಕಾನೂನನ್ನು ಪಾಲನೆ ಮಾಡೋದಿಲ್ಲ, ಜೊತೆಗೆ ನಮ್ಮ ಧರ್ಮದ ನಿಯಮಗಳೇನಿವೆ ಅವುಗಳನ್ನು ಹೀಯಾಳಿಸ್ತಾರೆ ಅಂತೇಳಿ ಒಂದು ಆರೋಪವನ್ನು ಮಾಡಿದರು. ಹಾಗಾಗಿ ಅವರು ಅನುಮತಿಯನ್ನು ಕೊಡಬಾರ್ದು ಅಂಥೇಳಿ ಮನವಿಯನ್ನು ಮಾಡಿದರು. ಆದರೆ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಅಧಿಕೃತವಾಗಿ ಮೊದಲ ಬಾರಿಗೆ ಹೇಳಿಕೆಯನ್ನು ನೀಡಿದ್ದಾರೆ. ಕಳೆದ ವರ್ಷವೇ ಶ್ರೀರಾಮ ಸೇನೆ ಅವರು ಮನವಿಯನ್ನು ಸಲ್ಲಿಸಿದರು, ಆದರೆ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಕಾರಣ ಜಾತ್ರೆ ನಡೆಯಲಿಲ್ಲ. ಆದರೆ ಈ ವರ್ಷ ಮತ್ತೆ ಅವರು ಮನವಿ ಸಲ್ಲಿಸೋದ್ರಿಂದ ಪ್ರಥಮ ಬಾರಿಗೆ ಯತ್ನಾಳ್ ಅವರು ಈ ಬಗ್ಗೆ ರಿಯಾಕ್ಟನ್ನು ಮಾಡಿರುವಂಥದ್ದು. ಹಿಂದೂ ಸಂಘಟನೆಗಳು ಏನು ಮನವಿಯನ್ನು ಸಲ್ಲಿಸಿವೆ, ಆ ಮನವಿಗೆ ಸಲ್ಲಿಸಿದಂಗೆ ಯತ್ನಾಳ್ ಅವರು ಎರಡು ರೀತಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಏನಂತಂದರೆ, ಹಿಂದೂ ಸಂಘಟನೆಗಳು ಏನು ಈಗ ಈ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರ್ದು ಅಂಥೇಳಿ, ಅದಕ್ಕೆ ನಾವು ಅವಕಾಶ ಕೊಟ್ಟರೆ ಅಂದರೆ ಹಿಂದೂ ಸಂಘಟನೆಗಳ ಆಗ್ರಹ ಏನಿದೆ ಅದಕ್ಕೆ ಮನ್ನಣೆಯನ್ನು ಕೊಟ್ಟರೆ, ಈ ವ್ಯಾಪಾರದಲ್ಲಿ ಕೆಲವೊಂದು ವ್ಯಾಪಾರಗಳನ್ನು ಹಿಂದೂಗಳನ್ನು ಹೊರತಾಗಿ ಬೇರೆದವರು ಮಾಡ್ತಾರೆ. ಹಾಗಾಗಿ ಅಂಥದಕ್ಕೆ ಏನು ಮಾಡೋದು ಅನ್ನೋದು ಯತ್ನಾಳ್ ಅವರ ಪ್ರಶ್ನೆ ಆಗಿರುವಂಥದ್ದು. ಅದಕ್ಕೆ ಹಿಂದೂ ಸಂಘಟನೆಗಳ ಯಾವುದೇ ರೀತಿ ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಒಂದು ವೇಳೆ ಹಿಂದೂ ಸಂಘಟನೆಯವರು ಏನಾದರೂ ಮುಂದೆ ಬಂದರೆ, ಅಂದರೆ ಎಲ್ಲ ಅಂಗಡಿಗಳನ್ನು ನಾವೇ ಹಾಕ್ತೀವಿ ಅಂತೇಳಿ ಮುಂದೆ ಬಂದರೆ ಅವ್ರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಎಲ್ಲೂ ಮುಸ್ಲಿಮರಿಗೆ ನಿಷೇಧ ಮಾಡ್ತೀನಿ ಅಂತೇಳಿ ಯತ್ನಾಳ್ ಅವರು ಪದವನ್ನು ಬಳಸಿಲ್ಲ. ನೋಡ್ರಿ, ಮ್ಯಾಕ್ಸಿಮಮ್ ನಾವು ಹಿಂದೂಗಳು ಯಾರು ಅಂಗಡಿ ಹಾಕ್ತೀನಿ ಅಂತಾರೆ 100ಕ್ಕೆ 100 ಅವ್ರಿಗೆ ಕೊಡ್ತೀವಿ. ಹಿಂದೂಗಳು ಮುಂದೆ ಬರಬೇಕು ಮತ್ತು ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ. ನೀವು ನಿಮ್ಮ ಹಿಂದೂಗಳು ನೀವು, ಯಾಕಂದ್ರೆ ಅವ್ರ ಪಾಪ ಹಿಂದೂಗಳ ದೇವಸ್ಥಾನ ಮುಂದೆ ತೆಂಗಿನಕಾಯಿ ಮಾರೋದು, ಹೂವು ಮಾರೋದು, ಬಹುಶಃ ಅವ್ರ ಧರ್ಮದಲ್ಲಿ ಅದು ನಿಷೇಧ ಐತಿ. ಅವರು ಅವ್ರ ಧರ್ಮದ ತಿಳ್ಕೊಬೇಕಟ್ಟೆ, ನಾವೇನು ಹೇಳೋದಿಲ್ಲ. ನಿಷೇಧ ಅವ್ರನ್ನೊಳಗೆ ಐತಿ. ಹಿಂದೂ ಇದು ಏನಂತೀರಿ ನೀವು, ಅವ್ರಿಗೆ ಏನೋ ಅಂತಾರಲ್ಲ, ನಮಗೆಲ್ಲ ಹಿಂದೂಗಳಿಗೆ ಏನೋ ಅಂತಾರಲ್ಲ, ಅವರು ಕಾಫೀರ್ ಇದ್ರೆ ನಾವೇನು ಮಾರಬಾರ್ದು ಅನ್ನೋದು ಅವ್ರು ನಿರ್ಣಯ ಮಾಡ್ಬೇಕು, ನಾವೇನು ಹೇಳೋದು. ನಮ್ಮದು ಮಾರ್ಗದ ಅಂದ್ರೆ ನಾವು ಹಿಂದೂಗಳನ್ನ ಒಪ್ಕೊಂಡಂಗೆ ಅಂತ. ಕಾಫೀರಲ್ಲ, ನಾವೇ ಹಿಂದೂಗಳ ಪಕ್ಕ ಒರಿಜಿನಲ್ ಅವಕಾಶ ಕೊಟ್ಟರೆ ಮತ್ತು ನಾವು ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಮುಂದಾಳತ್ವದಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನೋಂಥ ಅವಕಾಶ ಯಾರು ಕೊಡ್ತಾರೆ? ನೀವೆಲ್ಲ ಹಿಂದೂಗಳು ತಗೋರಿ ಬಾಡಿಗೆ, ನಮ್ಗೆ ಯಾರು ಬೇಡ ಅಂತಾರೆ. ಮಾಡ್ಲಿಕ್ಕೆ ನಮ್ದೇನು ತಕರಾರಿಲ್ಲ. 100ಕ್ಕೆ 100 ನಮ್ಮವ್ರಿಗೆ ಬಂದ್ರೆ ನಾವು ಕೊಡೋ ಪ್ರಶ್ನೆಯಲ್ಲಿ ಉದ್ಭವ. ಕೆಲವೊಂದು ನಮ್ಮ ಮಂದಿ ಮಾಡ್ಲಾರ್ದು ಹೋಗ್ತಾವ ಚಿರ್ಕಿಗಾಣ, ಅವು ಏನು ಅಂತಾರೋ ಏನೋ ಅವರೇ ಮಾಡ್ತಾರೆ. ಅವರು ಯಾರು ನಿಲ್ಕಂಡು ಕಂದ್ಕೋದು ಆ ಚಿರ್ಕಿ ಕಾಣ ತಂದು ಹಾಕ್ತಿದ್ರೆ ಜಾಗ ಬಿಡ್ತೀನಿ ನಾ. ನಮ್ದೇನಾಯ್ತು ನಿರ್ಧಾರ ಅಂದ್ರೆ ನಾ ಹೇಳಿದಲ್ರಿ, ನೀಲ್ಕಂಠ ಕಂದಗಲ್ ಸಾಹೇಬರು ಚಿರ್ಕಿ ಗಾಣ ತಂದು ಹಾಕ್ತಿದ್ರೆ ಮೊದಲು ಪರ್ಮಿಷನ್ ಆಗಿದೆ. ನಾವು ಯಾವಾಗಲೂ ಹೇಳೋದಿಷ್ಟೇ, ನೀವು ಸಂಘಟಿತರಾಗ್ರಿ, ನೀವು ಇದು ಮಾಡಿರಿ ಬಿಟ್ಟು ನಾವು ರಿಸ್ಟ್ರಿಕ್ಷನ್ ಕೆಲವೊಂದಕ್ಕೆ ಉದ್ಯೋಗದಾಗ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಮಾಡ್ತೀವೋ ಮತ್ತು ಮುಂದೆ ಬಂದ್ರೆ ನಾವು ಅವ್ರನ್ನ ಮತ್ತೆ ಬೇಕಾದ್ರೆ ಒಂದು 50,000 ರೂಪಾಯಿ ಪ್ರೋತ್ಸಾಹ ಕೊಡ್ತೀವಿ. ಮುಂದೆ ಬಿಟ್ಟು ಬಾಡಿಗೆ ಬೇಡ, ನಾನೇ ಒಂದು 50,000 ರೂಪಾಯಿ ಕೊಡ್ತೀನಿ ಅಂತ. ಅವಕಾಶ ಕೊಡಬಾರ್ದು ಅಂದ್ರೆ ನೀವು ಅವಕಾಶವನ್ನು ಸದುಪಯೋಗ ಪಡ್ಕೊಡ್ಸಿದ್ರಿ. ನಿಮಗೆ ಬೇಕಾದ್ರೆ ಯಾರು ಹಿಂದೂ ಪರ ಸಂಘಟನೆ ಅವರು ನಾವು ಕಾರ್ಯಕರ್ತರು ಕೂಡಿ ನಾವು ಮಾಡ್ತೀವಿ ಅಂದ್ರೆ ಪುಕ್ಕಟ್ ಕೊಡ್ತೀವಿ. ಬೇಕಾದ್ರೆ ಒಂದು 25,000 50,000 ನಾವೇ ಅನುದಾನ ಕೊಡ್ತೀವಿ. ಮುಂದೇನು ಮಾಡಿರಿ. ಯತ್ನಾಳ್ ಅವರ ಹೇಳಿಕೆ ಏನಿದೆ, ಹಿಂದೂ ಸಂಘಟನೆಗಳಿಗೆ ಒಂದು ರೀತಿಯ ಗೊಂದಲ ಇರುವಂಥದ್ದು, ಅನುಮತಿ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದೇ ಹಿಂದೂ ಸಂಘಟನೆಗಳಿಗೆ ಗೊಂದಲ ಇರುವಂಥದ್ದು. ಜೊತೆಗೆ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗ ಅಳವಡಿಸಿರುವಂತಹ ಬ್ಯಾನರನ್ನು ಸಹಿತ ಈಗ ತೆರವು ಮಾಡಲಾಗಿದೆ. ಹಾಗಾಗಿ ಈ ಜಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂದೂ ಸಂಘಟನೆಗಳಲ್ಲಿ ಗೊಂದಲ ಮುಂದುವರುವಂಥದ್ದು. ಯತ್ನಾಳ್ ಅವರು ಸ್ಪಷ್ಟವಾಗಿ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು, ಒಂದು ವೇಳೆ ಹಿಂದೂ ಸಂಘಟನೆಯಲ್ಲೂ ಅದರಲ್ಲೂ ವಿಶೇಷವಾಗಿ ಶ್ರೀರಾಮ ಸೇನೆ ಮುಖಂಡರಾಗಿರುವಂತಹ ನೀಲಕಂಠ ಕಂದಗಲ್ ಅವರು ಖುದ್ದಾಗಿ ಈ ಅಂಗಡಿಗಳೇನಿವೆ ಅದಕ್ಕೆ ಸುಮಾರು 100 ಅಂಗಡಿಗಳನ್ನು ನಾವು ಅವರಿಗೆ ನೀಡ್ತೇವೆ ಅಂತೇಳಿ ಒಂದು ಭರವಸೆ ನೀಡಿದ್ದಾರೆ. ಜೊತೆಗೆ ಹಿಂದೂಗಳಿಗೆ ಮೊದಲ ಆದ್ಯತೆ
ಆದ್ಯತೆ ಅಂತೇಳಿ. ಅಂದರೆ ಸುಮಾರು ಎಷ್ಟು ಅಂಗಡಿಗಳನ್ನಂದ್ರೆ 200ಕ್ಕೂ ಅಧಿಕ ಅಂಗಡಿಗಳಿರ್ತವೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳು ಬಂದರೆ ಮೊದಲ ಆದ್ಯತೆ ಅವರಿಗೆ ಕೊಡ್ತೇವೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅದರ ಜೊತೆಗೇ 25,000 ರೂಪಾಯಿ ನಾನು ಪ್ರೋತ್ಸಾಹಧನ ಸಹಿತ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಹಿಂದೂ ಸಂಘಟನೆಗಳು ಈಗ ಆ ಯತ್ನಾಳ್ ಅವರ ಆರೋಪಕ್ಕೆ ಒಂದು ಉತ್ತರಕ್ಕೆ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಯತ್ನಾಳ್ ಅವರು ಈಗ ಅಂದರೆ 2 ದಿನ ಜಾತ್ರೆಗೆ ಸಮಯ ಇರುವಾಗ ಈ ಮಾತು ಹೇಳಿರೋದ್ರಿಂದ ನಮಗೆ ಅಷ್ಟು ಬೇಗ ಜನರನ್ನು ಸೇರಿಸೋಕೆ ಆಗೋದಿಲ್ಲ. ಒಂದು ವೇಳೆ ಕಳೆದ ವರ್ಷವೇ ನಾವು ಮನವಿಯನ್ನು ಸಲ್ಲಿಸಿದಾಗ ಆವಾಗಲೂ ಇದೇ ಮಾತು ಹೇಳಿದರೆ, ಅಥವಾ ನಾವು ಕೆಲ ದಿನಗಳ ಹಿಂದಷ್ಟೇ ಸಿದ್ದೇಶ್ವರ ಸಂಸ್ಥೆಗೆ ಈ ವಿಚಾರ ಸಂಬಂಧಪಟ್ಟಂಗೆ ಮನವಿ ಮಾಡಿದ್ವಿ, ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ. ಆ ಟೈಮಲ್ಲಿ ನಮಗೆ ಹಿಂದೂ ಸಂಘಟನೆಯವರು ನೀವಾದರೂ ವ್ಯಾಪಾರಕ್ಕೆ ಮುಂದೆ ಬಂದರೆ ನಾನು ನಿಮಗೆ ಪ್ರೋತ್ಸಾಹ ಕೊಡ್ತೇನೆ ಅಂತೇಳಿ ಯತ್ನಾಳ್ ಅವರು ಅವಾಗೇ ಸ್ಪಷ್ಟಪಡಿಸಿದ್ರೆ, ಅಥವಾ ಸಿದ್ದೇಶ್ವರ ಸಂಸ್ಥೆಯವರು ಸ್ಪಷ್ಟಪಡಿಸಿದರೆ ಇಷ್ಟೊತ್ತಿಗಾಗಲೇ ನಾವು ಬೇರೆ ಅಂದರೆ ಹಿಂದೂಗಳು ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ವ್ಯಾಪಾರ ವಹಿವಾಟು ಮಾಡ್ತಾರೆ ಅಂಥವ್ರನ್ನ ಕರ್ಕೊಂಬಂದು ವ್ಯಾಪಾರ ಮಾಡಿಸೋಕೆ ಅವಕಾಶವನ್ನು ಮಾಡ್ತಾ ಇದ್ವಿ. ಆದರೆ ಈಗ 2 ದಿನ ಇರುವಾಗ ಅವರು ಹೇಳಿದ್ರಿಂದ ನಮಗೆ ಅಷ್ಟು ಬೇಗ ಆರ್ಗನೈಸ್ ಮಾಡೋದು ಸಹಿತ ಕಷ್ಟ ಆಗುತ್ತೆ ಅಂತೇಳಿ ಅವರು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂ ಸಂಘಟನೆಗಳು ಸೇರಿ ಸಿದ್ದೇಶ್ವರ ಸಂಸ್ಥೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಸಿದ್ದೇಶ್ವರ ಜಾತ್ರೆಯಲ್ಲಿ ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕಂತ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಈ ಬ್ಯಾನರನ್ನು ನಾವು ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ನಾವು ಅಳವಡಿಸಿದ್ದೀವಿ. ಆ ಬ್ಯಾನರನ್ನು ಸಮಸ್ತ ಹಿಂದೂ ಸಂಘಟನೆಗಳ ಕೂಡಿ ಕಟ್ಟಿದ ಬ್ಯಾನರನ್ನು ಒಂದು ವಿಜಯಪುರ ನಗರದ ಸಮಸ್ತ ಹಿಂದೂಗಳ ಸಂಸ್ಥೆ, ಹಿಂದೂಗಳ ಧಾರ್ಮಿಕ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ, ಆ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಆ ಯತ್ನಾಳ್ ಅವರು ಹಿಂದುತ್ವದ ಪ್ರಖರ ಪ್ರತಿನಿಧಿ. ನಾವೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆನ್ನಿಗಿದ್ದೀವಿ, ಅವರ ಜೊತೆಯಲ್ಲಿದ್ದೀವಿ. ಆದರೆ ಹಿಂದೂವಾದಿಯ ಒಬ್ಬರ ಸಂಸ್ಥೆಯ ಚೇರ್ಮನ್ನರೊಬ್ಬರು ಇದ್ದಾರೆ ಇಲ್ಲಿ, ಅವರು ಈ ಹಿಂದೂ ಸಂಘಟನೆಯ ಬ್ಯಾನರನ್ನು ಕಿತ್ತೆಸಿರಿ ಅಂತಂದು ಕಳಿಸಿದ್ದಾರೆ ಅವರ ಕಾರ್ಯಕರ್ತರನ್ನ. ಯಾರು ಈ ಬ್ಯಾನರನ್ನು ಕಿತ್ತೆಸಿ ಅಂತ ಹೇಳಿದ್ದಾರೆ ಅವರನ್ನು ಈ ಸಂಸ್ಥೆಯಿಂದ ಕಿತ್ತೊಗಿಬೇಕು ಅಂತ ನಾನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಲ್ಲಿ ಮನವಿ ಮಾಡ್ತೀನಿ. ಹಾಗಾಗಿ ಯತ್ನಾಳ್ ಅವರ ಹೇಳಿಕೆ ಸಂಬಂಧಪಟ್ಟಂಗೆ ಈಗ 2 ರೀತಿಯಿಂದ ಇರುವಂಥದ್ದು. ಕೆಲವರಿಗೆ ಪರ ಅಭಿಪ್ರಾಯವೂ ಇದೆ ಮತ್ತು ಕೆಲವರಿಗೆ ವಿರೋಧ ಅಭಿಪ್ರಾಯವೂ ಇದೆ. ಹಾಗಾಗಿ ಹಿಂದೂ ಸಂಘಟನೆಗಳು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾವೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಯತ್ನಾಳ್ ಅವರು ಈ ವಿಚಾರದಲ್ಲಿ ಸ್ಪಷ್ಟವಾಗಿದ್ದಾರೆ. ಅಂದರೆ ನಾನು ನೇರವಾಗಿ ಅವರಿಗೆ ಕೊಡೋದಿಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಮೊದಲ ಆದ್ಯತೆ ನಿಮಗೆ ಕೊಡ್ತೀನಿ, ನೀವು ಬರದೇ ಇದ್ದರೆ ಮಾತ್ರ ಅವ್ರಿಗೆ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಹೇಳಿರುವಂಥದ್ದು.